ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ನೋಡಿ ಬನ್ನಿ, ಇದೇ 9ನೇ ತಾರೀಕು ಯುಗಾದಿ ಹಬ್ಬ ಇದೆ. ನಮ್ಗೆ ಹೊಸ ವರ್ಷ ಇದು. ಅದಕ್ಕೋಸ್ಕರ ಏನೋ ಸ್ವೀಟ್ ಅಂತೂ ಮಾಡೇಬೇಕು. ಹೋಳಿಗೆ ತುಂಬ ಕಷ್ಟ ಆಗುತ್ತೆ, ಟೈಮ್ ಹಿಡಿಯುತ್ತೆ. ಅಂದರೆ ಈಸಿಯಾಗಿ ಮನೇಲಿ ನಾವು ಸೂಪರಾಗಿ ಸಖತ್ತಾಗಿರೋ ಹೆಲ್ದಿಯಾಗ ಯಾವ್ದು ಹಾಲು ಹೋಳಿಗೆ, ಹಾಲು ಒಬ್ಬಟ್ಟು ಅಂತಾರಲ್ಲ, ತುಂಬ ರಿಚ್ ಆದ ಟೇಸ್ಟು, ತುಂಬ ಈಸಿಯಾಗಿ ಕ್ವಿಕ್ಕನೆ ಮಾಡ್ಕೋಬೋದು. ಬೆಳಗ್ಗೆ ಪೂಜೆ ಇರುತ್ತೆ, ಅದು ಇರುತ್ತೆ, ಹೋಳಿಗೆ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಅಂದರೆ ಖುಷಿಯಾಗಿ ಹಬ್ಬದ ಅಡುಗೆ ಮಾಡ್ಕೋಬೋದು. ಈ ಥರ ಹಾಲು ಹೋಳಿಗೆ ಮಾಡಿ ಮನೆಯಲ್ಲೆಲ್ಲರೂ ತಿಂದು ಹಬ್ಬ ಆಚರಿಸಿ ಫ್ರೆಂಡ್ಸ್. ಈಗ ನೋಡಿ ಬನ್ನೋಣ ಏನೇನು ಬೇಕಂತ ನೋಡೋಣ ಬನ್ನಿ. ನೋಡಿ, ಫಸ್ಟಿಗೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಯಾಕಂದರೆ ನಾನು ಮೈದಾ ಹಿಟ್ಟಿನ ಮಾಡ್ತಾಯಿಲ್ಲ, ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲು. ಅದರ ಅರ್ಧ ಅಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ ಚಿರೋಟಿ ರವೆ 1 ಕಪ್. ಒಂದು ದೊಡ್ಡ ಬೌಲು ಗೋಧಿ ಆದರೆ ಚಿರೋಟಿ ರವೆ ಅರ್ಧ ಕಪ್ಪು. ನೋಡಿ, ಬಾದಾಮ್, ಕಾಜು, ಗಸಗಸೆ ಮತ್ತು ಇದು ಈ ಕ್ರಷರಿಂದ ಪಿಸ್ತಾನ ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಗಾರ್ನಿಷ್ಗೆ ಮತ್ತು ಹಾಲಿಗೆ ಹಾಕೋಕ್ಕೆ. ಮತ್ತು ಇದು ಸಿರಮನ್ನು ಅಂದರೆ ಕೇಸರಿ ದಳ, ಏಲಕ್ಕಿ ಪೀಸಸ್ ಇದ್ದಾವೆ. ಮತ್ತು ಸ್ವಲ್ಪನೇ 1-2 ಸ್ಪೂನಷ್ಟು ಕಾಯಿ ತೊಗೊಂಡಿನಿ, ಹಸಿಕಾಯಿ ಇಷ್ಟು. ಮತ್ತು ಹಾಲು ಇನ್ನೂ ತೊಗೋತೀನಿ, ಅರ್ಧ ಲೀಟ್ರ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಇನ್ನೊಂದು ಅರ್ಧ ಲೀಟ್ರ್ ತರಕ್ಕೆ ಹೋಗಿದ್ದಾರೆ. ನೋಡಿ, ಒಂದು ಪ್ಯಾನಲ್ಲಿ ಗಸಗಸೆನ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಅಂದರೆ ಪೂರ್ತಿ ಸೀದೋಗೋರಾಗ ಮಾಡ್ಕೋಬೇಡಿ, ಮೀಡಿಯಮಾಗಿ ಸ್ವಲ್ಪ ಹುರಿದು ಎತ್ತಿಟ್ಕೊಳ್ಳಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸ್ಕಿಪ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿದೆ ರೆಸಿಪಿ. ಈಗ ನೋಡಿ, ಬಿಸಿ ಹಾಲು ನಾನು ಇಲ್ಲಿ ಬಾದಾಮು, ಕಾಜು, ಗಸಗಸೆ ಮತ್ತು ಕೇಸರಿ ಹಾಕಿಟ್ಟಿದ್ನಲ್ಲ, ಬಿಸಿ ಕೆನೆ ಸಹಿತ ಬಿಸಿ ಹಾಲು ಹಾಕಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು ಫ್ರೆಂಡ್ಸ್. ಅರ್ಧ ಗಂಟೆ ನೆಂದ್ರೇ ಪೇಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಜರಡಿ ಹಿಡ್ಕೊಂಡು ಕ್ಲೀನಾಗಿರೋ ಫ್ರೆಶ್ ಆಗಿರೋ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ದೊಡ್ಡ ಬೌಲು. ಅದರ ಒಂದು ಚಿಕ್ಕ ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಈ ಪೂರಿನ ಉಬ್ಬೇಡ್ದು ಫ್ರೆಂಡ್ಸ್. ಹಾಲು ಹೋಳಿಗೆ ಮಾಡುವಾಗ ಪೂರಿನ ಉಬ್ಬೇಡ್ದು, ಅದಕ್ಕೆ ನಾವು ಗಟ್ಟಿಯಾಗಿ ನಾದ್ಕೋಬೇಕು, ತೆಳುವಾಗಿ ತೀಡಬೇಕು. ನೋಡಿ, ಚೆನ್ನಾಗಿ ಗಟ್ಟಿಯಾಗಿ ನಿಧಾನಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೋಡಿ ನೀರು ಹಾಕಿ ಚೆನ್ನಾಗಿ ಮಿದ್ಕೋಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಮಿದ್ಕೋತೀರ ಪೂರಿ ಅಷ್ಟು ಚೆನ್ನಾಗಿ ತೆಳುವಾಗಿ ಕ್ರಿಸ್ಪಿಯಾಗಿ ಬರ್ತವೆ ಫ್ರೆಂಡ್ಸ್. ಗಡ್ಬಡಿ ಮಾಡಬೇಡಿ, ನೀಟಾಗಿ ನಿಧಾನಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿದಿಬೋದು ಫ್ರೆಂಡ್ಸ್. ಮಿದ್ದು ಇದನ್ನು ಒಂದು 15-20 ನೆನೆಯಕ್ಕೆ ಬಿಡಬೇಕು ಫ್ರೆಂಡ್ಸ್. ಅಂದ್ರೇ ಹಾಲು ಹೋಳಿಗೆ ತುಂಬ ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಹಿಂಗೆ ಮಿದ್ಕೋಬೇಕು. ಮಿದ್ದಿಟ್ಟು ಅದರ ಮೇಲೆ ಒಂದು ತಟ್ಟೆ ಇಟ್ಟು ಮುಚ್ಚಿಟ್ಬಿಡಿ, ಒಂದು 20 ನಿಮಿಷ ನೆನೆಯಬೇಕು. ಇಲ್ಲಿ ನೋಡಿ, ಇವಾಗ ನೋಡಿ ನೆನೆ ಹಾಕಿದ್ನಲ್ಲ ಅರ್ಧ ಗಂಟೆ. ಈಗ ನೋಡಿ ಒಂದೊಂದು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಕಾಯಿ ಹಾಕೋಬೇಕು ಫಸ್ಟು, ಏಲಕ್ಕಿ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು, ಕ್ವಾಂಟಿಟಿ ತಕ್ಕಷ್ಟು ಎಲ್ಲ ಜಾಸ್ತಿ ಮಾಡ್ಕೋಬೋದು. ಡ್ರೈ ಫ್ರೂಟ್ಸು, ಸಕ್ಕರೆ ಹಿಟ್ಟು ಎಲ್ಲ. ಇದು 6 ಜನಕ್ಕೆ ಆಗಂಗೆ ಮಾಡ್ತಾಯಿದ್ದೀನಿ. 6 ಜನ ನಾನು ಪಕ್ಕದ ಮನೆಯಲ್ಲಿ ಮತ್ತು ನನ್ನ ಫ್ರೆಂಡ್ಸಿಗೆಲ್ಲ ಪ್ರೆಗ್ನೆಂಟ್ ಇದ್ದಾರೆ, ಅವರಿಗೆಲ್ಲ ಕೊಡಬೇಕು. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಕೆನೆಸಕ್ಕಿಂತ ಹಾಲು ಹಾಕಿ ನೆನೆಕಿದ್ನಲ್ಲ, ಹಾಲು ಹಾಕೋಬೇಡಿ, ಸಣ್ಣಗೆ ರುಬ್ಬಕ್ಕೆ ಬರಲ್ಲ ಫ್ರೆಂಡ್ಸ್. ಹಾಲು ಹಾಕೋಬೇಡಿ, ನೆನೆಕಿರೋ ಡ್ರೈ ಫ್ರೂಟ್ಸ್ ಅಷ್ಟೇ ತಗೊಳ್ಳಿ. ಹಾಲು ಆಮೇಲೆ ನಾನು ಕುದಿಯುವಾಗ ಹಾಕ್ಬೋದು, ಅದೇನು ವೇಸ್ಟ್ ಆಗೋಲ್ಲ. ನೆನೆ ಹಾಕೋದು ಡ್ರೈ ಫ್ರೂಟ್ಸ್ ಎಲ್ಲ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನೋಡಿ, ಸಿಪ್ಪೆ ತೆಗಿಬೇಡಿ ಬಾದಾಮ್ದು, ಹಾಗೆ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಹಾಲು ಹಾಕೋಬೇಡಿ ಫ್ರೆಂಡ್ಸ್, ಗಸಗಸೆ ಹಾಲು ಅಷ್ಟೇ ಹಾಕೋಬೇಕು, ಅದು ತೆಗಿಯಕ್ಕೆ ಬರಲ್ಲಲ್ಲ, ಅದಕ್ಕೆ ಗಸಗಸೆ ಹಾಲು ಅಷ್ಟೇ ಹಾಕೋಬೇಕು. ಇದೆಲ್ಲ ಹಾಲು ಹಾಗೆ ಎತ್ತಿಡಿ, ಆಮೇಲೆ ಯೂಸ್ ಆಗುತ್ತೆ, ವೇಸ್ಟ್ ಏನಾಗಲ್ಲ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬೇಕು, ಕಾಜು, ಬಾದಾಮ್ ಮತ್ತು ಗಸಗಸೆ, ಕಾಯಿ, ಏಲಕ್ಕಿ ಹಾಕೊಂಡು ನುಣ್ಣಗೆ ಎಷ್ಟಾಗುತ್ತೆ ಅಷ್ಟು ಪೇಸ್ಟ್ ಮಾಡಬೇಕು ಫ್ರೆಂಡ್ಸ್. ಎಲ್ಲನೂ ಹಾಕೋತಾ ಇದ್ದೀನಿ ನೋಡಿ, ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ಅಂದ್ರೇ ಹಾಲು ಹೋಳಿಗೆ ಸಖತ್ತಾಗಿರುತ್ತೆ. ನೋಡಿ, ಇಷ್ಟು ಕ್ರೀಮಿ ಟೆಕ್ಸ್ಚರ್ ಇರಬೇಕು, ಯಾವುದೇ ಥರ ತರಿ ಇರಬಾರ್ದು. ನೋಡಿ, ಈ ಥರ ಕ್ರೀಮಿಯಾಗಿರಬೇಕು. ಎಷ್ಟು ನೈಸಾಗಿ ರುಬ್ತೀರ ಅಷ್ಟು ಒಳ್ಳೆಯದು ಫ್ರೆಂಡ್ಸ್, ಅಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಕಡೆ ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ, ಇನ್ನೊಂದು ಅರ್ಧ ಲೀಟ್ರ್ ಹಾಕಿದ್ದೀನಿ. ನೋಡಿ, ನಾನು ಟೋಟಲಿ 1 ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅವಾಗೆ ಅರ್ಧ ಲೀಟ್ರ್ ತೋರಿಸಿದ್ನಲ್ಲ, ಇನ್ನು ಅರ್ಧ ಲೀಟ್ರ್ ತಂದು ಕೊಟ್ಟರು, ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ರುಬ್ಬಿರೋ ಪೇಸ್ಟು ಅದು 1 ಲೀಟ್ರ್ ಹಾಲಿಗೆ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಯಾಕೆ ಹೇಳಿ, ಇದು 6 ಜನಕ್ಕೆ ಮಾಡ್ತಾಯಿದ್ದೀನಿ, ನಮ್ಮ ಫ್ರೆಂಡ್ಸಿಗೆಲ್ಲ ಕೊಡೋದಿತ್ತು. ನೋಡಿ, ಅದಕ್ಕೆ ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ. ನಿಮಗೆ ಕಮ್ಮಿನೂ ಮಾಡ್ಕೋಬೋದು, ಹೆಚ್ಚಿಗೆ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ರುಬ್ಬಿರೋದೆಲ್ಲ ಪೇಸ್ಟು ಹಾಕ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಪೇಸ್ಟು, ಗಸಗಸೆ ಅದೆಲ್ಲ ರುಬ್ಬಿದ್ವಲ್ಲ, ಅದು ಹಾಕಿಬಿಟ್ಟು ಅದರಲ್ಲೇ ಸ್ವಲ್ಪ ಹಾಲು ಹಾಕಿ ತಿರುವು ಹಾಕ್ತಾಯಿದ್ದೀನಿ. ಅದಕ್ಕೆ ಅಂಟಿರುತ್ತಲ್ಲ ಮಿಕ್ಸರ್ಗೆ, ಅದೆಲ್ಲ ಹಾಕ್ತಾಯಿದ್ದೀನಿ. ಕೇಸರಿ ನೆನೆ ಹಾಕಿದ್ನಲ್ಲ, ಕೇಸರಿ ನೀವು ಬೇಕಾದರೆ ಹಾಕೋಬೋದು, ಸ್ಕಿಪ್ ಮಾಡ್ಬೋದು. ಆದರೆ ಕಲರು, ಟೇಸ್ಟು, ಘಮ ತುಂಬ ಸಖತ್ತಾಗಿ ಬರುತ್ತೆ. ಹಾಕಿ ಫ್ರೆಂಡ್ಸ್, ಹಬ್ಬ ಅಲ್ವಾ, ರಿಚಾಗಿ ಊಟ ಮಾಡಬೇಕು. ನೋಡಿ, ಸಕ್ಕರೆ
ಒಂದು ದೊಡ್ಡ ಬೌಲಷ್ಟು ಗೋಧಿ ತೊಗೊಂಡಿದ್ನಲ್ಲ ಅರ್ಧ ಕಪ್ಪಷ್ಟು ಸಕ್ಕರೆ ಮತ್ತು ಚಿರೋಟಿ ರವೆ ಹಾಕಿದ್ದೀನಿ. ಕ್ರಷ್ ಮಾಡ್ಕೊಂಡಿದ್ನಲ್ಲ ಕ್ರಷರಲ್ಲಿ ಪಿಸ್ತಾ ಅದು ಹಾಕೋತಾ ಇದ್ದೀನಿ. ನೀವು ನೋಡಿ ಬೇಕಾದರೆ ಹಾಕೋಬೋದು, ಬೇಡದೇ ಇರ್ಬೋದು. ಆದರೆ ಬಾಯಿ ಮಧ್ಯಕ್ಕೆ ಸಿಗುತ್ತೆ, ಸಖತ್ತಾಗಿರುತ್ತೆ. ಇದು ಎಷ್ಟು ಕುದಿಯುತ್ತೆ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಕುದಿಸ್ತೀರಾ ಅಷ್ಟು ಚೆನ್ನಾಗಿ ಮತ್ತು ರುಚಿಯಂತೂ ಇಷ್ಟು ಸಖತ್ತಾಗಿರುತ್ತೆ ನಿಮ್ಗೆ ಗೊತ್ತಿಲ್ಲ ಅಷ್ಟು. ಅದು ಎತ್ತಿಟ್ಕೊಳ್ಳಿ, ಚೆನ್ನಾಗಿ ಕುದೀತದು, ಚೆನ್ನಾಗಿ ಕುದ್ದು ಸೈಡಿಗೆ ಎತ್ಕೊಳ್ಳಿ. ಅಂದರೆ ಅದ್ರದ್ದು ಸೈಜ್ 70% ಆದರೂ ಕಮ್ಮಿ, 100%ಅಲ್ಲಿ 70% ಆಗಬೇಕು ಫ್ರೆಂಡ್ಸ್. ಅಷ್ಟು ಕುದಿಸ್ಬೇಕು, ಹಾಲು ಟೇಸ್ಟಿ ಬರುತ್ತೆ. ಈ ಕಡೆ ನೋಡಿ ತೆಳುವಾಗಿ ಲೊಟ್ಟಿಸ್ಕೋಬೇಕು ಫ್ರೆಂಡ್ಸ್ ಈ ಪೂರಿನ. ಹಾಲು ಹೋಳಿಗೆ ಅಂದರೆ ಪೂರಿ ಥರ ಉಬ್ಬಿರಬಾರ್ದು ಫ್ರೆಂಡ್ಸ್, ಅದು ಕುರುಮ್ ಅನ್ನಬೇಕು. ಆ ಥರ ನಾವು ತೆಳ್ಳಗೆ ಲಟ್ಟಿಸ್ಕೊಂಡು ಕರ್ಕೋಬೇಕು ಫ್ರೆಂಡ್ಸ್, ಅಂದ್ರೇ ಹಾಲು ಹೋಳಿಗೆಗೆ 100% ರುಚಿ ಬರುತ್ತೆ. ಪೂರಿ ಥರ ಉಬ್ಬರೆ ಪೂರಿ ಮೇಲೆ ಹಾಲು ಹಾಕ್ಕೊಂಡು ತಿಂದಂಗೆ ಆಗುತ್ತೆ. ಈಗ ನೋಡಿ ತೆಳುವಾಗಿ ಎದ್ದಿಟ್ಕೊತಾ ಇದ್ದೀನಿ ಲಟ್ಟಿಸಿ. ನೋಡಿ ಒಂದು 3-4 ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಅಥವಾ ಹಿಟ್ಟು ಹಚ್ಕೊಂಡು, ಹಿಟ್ಟು ಜಾಸ್ತಿ ಹಚ್ಕೊಬೇಡಿ ಫ್ರೆಂಡ್, ಎಣ್ಣೆ ಎಲ್ಲ ಹಾಳಾಗುತ್ತೆ. ಸ್ವಲ್ಪ ಎಣ್ಣೆ ಹಚ್ಕೊಂಡೆ ಚೆನ್ನಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಳಿ ಫ್ರೆಂಡ್ಸ್, ಅಂದರೆ ಸಖತ್ತಾಗಿ ಬರುತ್ತೆ. ತೆಳುವಾಗಿದ್ರೇ ಹಾಲು ಹೋಳಿಗೆ ತಿನ್ನೋಕ್ಕೆ ರುಚಿ ಫ್ರೆಂಡ್ಸ್. ಯಾರಿಗೆಲ್ಲ ಹೋಳಿಗೆ ಮಾಡೋದು ಕಷ್ಟ, ತುಂಬ ಕಷ್ಟದ ಕೆಲಸ, ರುಬ್ಬಕ್ಕೆ ಬರಲ್ಲ, ಮಾಡೋಕ್ಕೆ ಬರಲ್ಲ ಅಂದರೆ ಈಸಿಯಾಗಿ ಇದು ಮನೇಲಿ ಮಾಡ್ಕೋಬೋದು ಫ್ರೆಂಡ್ಸ್. ಹಬ್ಬಕ್ಕೆ ಈ ಥರ ಹಬ್ಬಕ್ಕೆ ಹೊಸ ರುಚಿ ಮಾಡಿಕೊಟ್ರೆ ಮನೆಯಲ್ಲೂ ತುಂಬ ಇಷ್ಟಪಟ್ಟು ಬೇಗನೆ ಅವತ್ತು ಹಬ್ಬದ ಕೆಲಸ ಮುಗಿದೋಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಅವತ್ತು ಹಬ್ಬ ಕೆಲಸ ಮಾಡೋದ್ರಲ್ಲಿ ಸುಸ್ತಾಗಿ ಹೋಗುತ್ತೆ. ಅದಕ್ಕೆ ಇಷ್ಟು ಈಸಿಯಾಗಿ ನೈವೇದ್ಯನೂ ಆಗುತ್ತೆ, ಮನೆಯಲ್ಲೆಲ್ಲ ಖುಷಿಯಾಗಿ ತಿಂತಾರೆ. ಟೇಸ್ಟಿಯಾಗಿರುತ್ತೆ, ಡ್ರೈ ಫ್ರೂಟ್ಸ್ ಅಲ್ವಾ, ಹೆಲ್ದಿಯಾಗೂ ಇರುತ್ತೆ. ನೋಡಿ ಎಷ್ಟು ಕುದ್ದು ಇನ್ನೂ ಕಮ್ಮಿ ಆಗಿದೆ ಫ್ರೆಂಡ್ಸ್. ಎಷ್ಟು ಕುದಿಸಿ ಕಮ್ಮಿ ಮಾಡ್ತೀರ ಅಷ್ಟು ಟೇಸ್ಟಿ ಹೆಚ್ಚಿಗೆ ಬರುತ್ತೆ ಫ್ರೆಂಡ್ಸ್. ಇದಂತೂ ನೀವು ನೋಡಿದ್ರೆ ಗೊತ್ತಾಗುತ್ತಿರುತ್ತೆ. ನೀವು ಮಾಡಿ ಮನೆಯಲ್ಲಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಈ ಥರ ತೆಳುವಾಗಿ ಲಟ್ಟಿಸ್ಕೊಂಡು ಉಬ್ಬಿಸ್ಬೇಡಿ ಫ್ರೆಂಡ್ಸ್, ಉಬ್ಬಾರ್ದು. ಯಾವಾಗ ಭೀ ಹಾಲು ಹೋಳಿಗೆ ಉಬ್ಬಾರ್ದು, ತೆಳುವಾಗಿ ಹೀಗೆ ಕ್ರಂಚಿಯಾಗಿ ಕರ್ಕೋಬೇಕು. 2 ಸರಿ ಕರ್ಕೊಂಡು ಎತ್ತಿಟ್ಕೊಳ್ಳಿ. ಬಿಸಿ ಹಾಕೊಂಡು ತಿನ್ನಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನು ನೋಡಬೇಡಿ, ಅಲ್ಲೇ ಸೈಡಿಗಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇ ಫಸ್ಟ್ ರೆಸಿಪಿಗಳು ಎಂಜಾಯ್ ಮಾಡಿಕೊಂಡು ಮಾಡಿ ಮನೇಲೆಲ್ಲ ಖುಷಿ ಪಡ್ಬೋದು. ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ. ಇದು ಎಲ್ಲ ಹೊಸ ರೆಸಿಪಿಗಳಿದ್ದಾವೆ, ಟೇಸ್ಟಿಯಾಗಿದ್ದಾವೆ ಮತ್ತು ಈಸಿಯಾಗಿದ್ದಾವೆ. ಮನೇಲಿರುವಂಥ ಸಾಮಗ್ರಿಗಳಿಂದ ಮಾಡ್ತಾ ಇರೋದು. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸ್ಕಿಪ್ ಮಾಡದೆ ನೋಡಿ, ಪೂರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಸ್ಟೆಪ್ಪು, ಯಾವಾಗ ಏನೇನು ಸಾಮಗ್ರಿಗಳು ಹಾಕ್ತೀವಿ, ಎಷ್ಟು ನಾದ್ತೀವಿ, ಎಷ್ಟೇನು ಯೂಸ್ ಮಾಡ್ತೀವಿ, ನಿಮಗೆ ಯೂಸ್ ಆಗುತ್ತೆ. ಇಲ್ಲಾಂದ್ರೆ ಹಾಗೆ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ರಿಸಲ್ಟ್ ಚೆನ್ನಾಗಿರಲ್ಲ ರೆಸಿಪಿದು. ಸ್ಕಿಪ್ ಮಾಡದೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ವಿಸಿಟ್ ಮಾಡಿ, ಎಲ್ಲ ರೆಸಿಪಿಗಳು ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಕ್ರಂಚಿಯಾಗಿ ಕರ್ಕೋಬೇಕು ಫ್ರೆಂಡ್ಸ್. ಪೂರಿನ ಉಬ್ಬಿಸ್ಬೇಡಿ ಫ್ರೆಂಡ್ಸ್, ಈ ಥರನೇ ಮೀಡಿಯಮಾಗಿ ಕರ್ಕೋಬೇಕು. ಎಲ್ಲ ಸೈಡಿಗೆ ಎತ್ತಿಟ್ಕೊಂಡು ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ. ಈ ಥರ ಬಂದರೆ ಅದು ಹಾಲಿಗೆ ಮತ್ತು ಪೂರಿಗೆ ಕರೆಕ್ಟ್ ಸಖತ್ ಕಾಂಬಿನೇಷನ್, ಸಖತ್ತಾಗಿರುತ್ತೆ. ಮಾತ್ರ ತಿಂದು ನೋಡಿ ಫ್ರೆಂಡ್ಸ್, ಇಷ್ಟು ಹೆಲ್ದಿನೂ ಇರುತ್ತೆ. ಪೂರಿ ಬಿಟ್ಟರೆ ಇದು ಹಾಲು ಮಾತ್ರ ಹೆಲ್ದಿ, ಹಾಗೇನೂ ಕುಡಿಬೋದು ಫ್ರೆಂಡ್ಸ್. ಇದು ಹಾಲು ಗ್ಲಾಸಲ್ಲಿ ಹಾಕ್ಕೊಂಡು ಸಖತ್ತಾಗಿರುತ್ತೆ ನೋಡಿ. ಈ ಥರ ಬಿಸಿ ಹಾಕ್ಕೊಂಡು ತಿಂದ್ಬಿಡಿ ಫ್ರೆಂಡ್ಸ್. ಮೇಲೆ ಪಿಸ್ತಾ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ, ಪಿಸ್ತಾ ಉದುರಿಸಿದ್ದೀನಿ ಗಾರ್ನಿಷಿಗೆ. ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಬಂದಿದೆ, ಟೇಸ್ಟಿಯಾಗಿ ಬರುತ್ತೆ. ಕ್ರಿಸ್ಪಿ ಇದ್ದರೆ ತಿನ್ನೋಕ್ಕೆ ಚೆಂದ, ಮೆತ್ತಗೆ ಪೂರಿ ಉಬ್ಬುದಿದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಹೀಗೆ ತೆಳುವಾಗಿ ಲಟ್ಟಿಸಿ ತೆಳುವಾಗಿ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ನೋಡಿ ನನ್ನ ಚಾನಲ್ನ ಎಲ್ಲ ರೆಸಿಪಿಗಳು ಫುಲ್ ನೋಡಿ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು.